ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಇವಾಗ ನಾವು ಹೇಳ್ತಾ ಇರ್ತೀವಿ ಮನೆಯಲ್ಲಿ ತುಂಬ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ದುಡ್ಡು ಹೀಗೆ ಬರುತ್ತೆ ಖರ್ಚಾಗ್ಬಿಡುತ್ತೆ, ಅಥವಾ ನಾನು ಸಾಲನೇ ಮಾಡಬಾರ್ದಂತಿರ್ತೀನಿ, ಅಥವಾ ಏನೋ ಒಂದು ಕಾರಣಗಳಿಂದ ಸಾಲ ಮಾಡೋ ಪರಿಸ್ಥಿತಿ ಬಂದ್ಬಿಡತ್ತೆ ಅಂತ. ಯಾಕೆ ಅಂತಂದರೆ ನಮ್ಮ ಒಂದು ಮನೆಯ ವಾಸ್ತುವಿನಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಲಕ್ಷ್ಮಿ ಬರೋ ಸ್ಥಳ ಅಂತಂದರೆ ಬಚ್ಚಲ್ ಮನೆ ಹಾಗೂ ಅಡುಗೆ ಮನೆ. ಇದು ಎರಡು ತುಂಬ ಒಂದು ಪಾತ್ರವನ್ನು ಅನ್ವಯಿಸುತ್ತೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಒಂದು ವಾಸ್ತು ಕೂಡ ಸರಿ ಇರಬೇಕು. ನಾವು ಕರೆಕ್ಟಾಗಿ ಅಗ್ನಿ ಮೂಲೆಯಲ್ಲೇ ನಾವು ಅಡುಗೆ ಮಾಡಿ ಒಂದು ಯಾವುದು ಈಸ್ಟ್ ಫೇಸಿಂಗಿಗೆ ನಾವು ತಿರ್ಕೊಂಡು ಅಡುಗೆ ಮಾಡೋ ಥರ ಇರಬೇಕು. ಅಗ್ನಿ ಮೂಲೆಯಲ್ಲಿ ಯಾವುದಾದ್ರೂ ಒಂದು ವಾಸ್ತು ದೋಷ ಕಂಡು ಬಂದರೆ ಮನೆ ಕೂಡ ಹೀಗೆ ನಿಲ್ಲಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ನಾವು ನೋಡಿರ್ತೀವಿ ಈ ಅಪಾರ್ಟ್ಮೆಂಟ್ಸ್ ಅಥವಾ ಕೆಲವು ಬಾಡಿಗೆ ಮನೆಗಳಲ್ಲಿ ನಾವು ಈ ಒಂದು ವಾಸ್ತುನ ನಾವು ಫಾಲೋ ಮಾಡೋದಕ್ಕಾಗೋದಿಲ್ಲ. ಹೇಗೆ ಕಟ್ಟಿರ್ತಾರೋ ಆಗಲೇ ಹೋಗಬೇಕಾಗತ್ತೆ. ಸೊ ಈ ವಾಸ್ತುನ ಉಪ್ಪಿನ ಮುಖಾಂತರ ಹೇಗೆ ಕರೆಕ್ಷನ್ ಮಾಡ್ಕೋಬೋದು ಅಂತಂದರೆ, ಒಂದು ವೇಳೆ ನಿಮ್ಮ ಮನೆಯ ಒಲೆ ಅಥವಾ ಸ್ಟವ್ ಏನು ಒಂದು ಅಗ್ನಿ ಮೂಲೆಗೆ ಬರಲಿಲ್ಲ ಅಂತಂದರೆ ಅಂಥ ಜಾಗದಲ್ಲಿ ಒಂದು ಹಣತೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ತಗೊಂಡು ಪ್ರತಿ ಶುಕ್ರವಾರ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಈ ಒಂದು ಉಪ್ಪುಗೆ ಅಂದರೆ ನೀವು ಒಂದು ಏನು ಹಣತೆ ತೊಗೊಂಡಿರ್ತೀರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು, ನನಗೆ ಯಾವುದೇ ಥರ ಒಂದು ಇವಾಗ ಏನು ಒಂದು ನಂಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅಥವಾ ಯಾವುದೇ ನನಗೆ ಏನೂ ತೊಂದರೆ ಆಗಬಾರ್ದು, ನಾನು ಪದೇ ಪದೇ ಸಾಲ ಮಾಡೋ ಥರ ಅವಕಾಶಗಳು ಬರಬಾರ್ದು ಅಂತ ಕೇಳಿಕೊಂಡು ಮನೆಯಲ್ಲಿ ಹಣದ ಹರಿವು ಬರಬೇಕು, ಮನೆಯಲ್ಲಿ ದವಸ ಧಾನ್ಯಗಳು ಮತ್ತು ಒಡವೆ ವಸ್ತ್ರಗಳು ಪದೇ ಪದೇ ತಗೊಳ್ಳೋ ಥರ ಆಗಲಿ ಅಂತ ಲಕ್ಷ್ಮಿನ ಕೇಳಿಕೊಂಡು ನೀವು ಸಂಜೆ ಏನು ಪೂಜೆ ಮಾಡ್ತೀರಾ ಆ ಪೂಜೆ ಮತ್ತು ಅದ್ರ ಜೊತೆಗೆ ಕನಕಾಧಾರ ಸ್ತೋತ್ರಗಳನ್ನ ಹೇಳ್ಕೊಂಡು ಈ ಒಂದು ಏನು ಅಂತಂದರೆ ಅಗ್ನಿ ಮೂಲೆಯಲ್ಲಿ ಒಂದು ಹಣತೆ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಲ್ಲುಪ್ಪನ್ನ ಹಾಕಬೇಕಾಗತ್ತೆ. ಕಲ್ಲುಪ್ಪನ್ನ ಹಾಕಿ ಅದ್ರ ಮೇಲೆ ಯಾವುದಾದ್ರೂ ಡಿನಾಮಿನೇಷನ್ ಒಂದು ಕಾಯಿನ್ ಇಡಬೇಕಾಗತ್ತೆ. ಈ ಡಿನಾಮಿನೇಷನ್ ಕಾಯಿನ್ನ ಇಟ್ಟು ನೀವು ಅದನ್ನು ಡೈಲಿ ಅದನ್ನು ಹಾಗೆ ಬಿಟ್ಬಿಡ್ಬೇಕು, ಒಂದು ವಾರ ಯಾವುದೇ ಥರ ಡಿಸ್ಟರ್ಬ್ ಮಾಡಬಾರ್ದು. ಹಾಗೆ ಬಚ್ಚಲ್ ಮನೆಗೆ ಬಂದರೆ, ಯಾಕಂದರೆ ಬಚ್ಚಲು ಮನೆ ಏನು ಅಂದರೆ ರಾಹು ರೆಪ್ರೆಸೆಂಟ್ ಮಾಡುತ್ತೆ. ರಾಹು ಏನು ಮಾಡುತ್ತೆ, ನಮಗೆ ನೀವು ನೋಡ್ಬೋದು ಇದಕ್ಕಿದ್ದಂಗೆ ರಾತ್ರಿನೇ ಶ್ರೀಮಂತರಾಗ್ಬಿಡ್ತಾರೆ, ಅಥವಾ ಶ್ರೀಮಂತ ಆದವನ್ನ ರಾತ್ರಿನೇ ಬಿದ್ದುಬಿಡ್ತಾನೆ. ಇದಕ್ಕೆ ಮೇನ್ ಕಾರಣ ರಾಹು. ನಾವು ರಾಹುನ ಆಕ್ಟಿವೇಟ್ ಮಾಡಬೇಕಂತಂದರೆ ಬಚ್ಚಲ್ ಮನೆಯನ್ನು ನೀಟಾಗಿ ಇಟ್ಕೋಬೇಕು. ಯಾವಾಗಲೂ ಬಚ್ಚಲ್ ಮನೆ ಒಣಗಿರೋ ಥರ ಇರಬೇಕು. ಹಾಗೆ ಯಾವುದೇ ಥರ ಒಂದು ಕ್ಲಟರ್ಸ್ ಇರಬಾರ್ದು ಬಚ್ಚಲ್ ಮನೆಯಲ್ಲಿ, ಅಥವಾ ವಾಟರ್ ಟ್ಯಾಪ್ ಲೀಕ್ ಆಗ್ತಿರ್ಬೋದು, ಫಾಸೆಟ್ಸ್ ಲೀಕ್ ಆಗ್ತಿರ್ಬೋದು. ಇದನ್ನೆಲ್ಲ ಆವಾಗಲೇ ನಾವು ಚೆಕ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಕ್ಲೆನ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಪಾತ್ರೆ ತಗೊಳ್ಳಿ ಅಥವಾ ಗಾಜಿನ ಬೌಲ್ ತಗೊಳ್ಳಿ. ಇದಕ್ಕೆ ಸೈಂದ್ರ ಲವಣ ಹಾಗೆ 5 ಲವಂಗ, ಇದನ್ನು ಪ್ರತಿ ಶನಿವಾರ ನಾವು ಇಡಬೇಕಾಗತ್ತೆ. ಮತ್ತು ಇದನ್ನು ಬೇಕಾದ್ರೆ ವಾರಕ್ಕೊಂದ್ಸಲನೂ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ವಾರಕ್ಕೊಂದ್ಸಲ ಚೇಂಜ್ ಮಾಡಿ, ಇಲ್ಲಾಂದರೆ 15 ದಿವಸಕ್ಕೊಂದ್ಸಲ ಪ್ರತಿ ಹುಣ್ಣಿಮೆಗೆ ಇದನ್ನು ಬದಲಾಯಿಸ್ಕೊಳ್ಳೋ ಒಂದು ಪದ್ಧತಿನ ಇಟ್ಕೊಳ್ಳಿ. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಂದರೆ ವಾಯುವ್ಯ ಮೂಲೆಯಲ್ಲಿ ಅಥವಾ ಬಾತ್ರೂಮಲ್ಲಿ ಏನು ಒಂದು ವಾಸ್ತು ದೋಷ ಇದೆ, ಮನೆಯಲ್ಲಿ ಯಾವಾಗ ರಾಹು ದೋಷ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಿರಿಕಿರಿ, ದುಡ್ಡು ಬರ್ತಾ ಇರೋದಿಲ್ಲ, ಅಥವಾ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ, ತುಂಬ ಡೌನ್ಫಾಲ್ ಆಗಿಬಿಟ್ಟಿರುತ್ತೆ, ಮತ್ತು ಹಣದ ಹರಿವು ಚೆನ್ನಾಗೇ ಇರುತ್ತೆ, ಇದ್ದಕ್ಕಿದ್ದಂಗೆ ಕಟ್ ಆಗಿರುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ ವಾಸ್ತು ದೋಷ ಹೇಗೆ ಅಂತಂದರೆ ರಾಹುವಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕಾಗಿ ಇನ್ನೊಂದು ಉಪಾಯ ಏನು ಅಂತಂದರೆ, ನೀವೆಲ್ಲರಿಗೂ ಗೊತ್ತಿರೋಂಗೆ ಸಾಮಾನ್ಯವಾಗಿ ನಾವು ಇವಾಗ ಎಲ್ಲರ ಮನೇಲೂ ವೆಸ್ಟರ್ನ್ ಟಾಯ್ಲೆಟೇ ಇರುತ್ತೆ. ಇದು ವೆಸ್ಟರ್ನ್ ಟಾಯ್ಲೆಟ್ ಇರಲಿ ಇಂಡಿಯನ್ ಟಾಯ್ಲೆಟ್ ಇರಲಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಉಜಾಲ ಬರುತ್ತೆ. ಈ ರಾಹು ಬಂದು ನೀಲಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪ್ರತಿ ಶನಿವಾರ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಉಜಾಲನ ಒಂದು ಬಾತ್ರೂಮ್ಗೆ ಹಾಕಿ ನಾವು ಫ್ಲೆಶ್ ಮಾಡಿ ಯಾವಾಗಲೂ ಆ ಫ್ಲೆಶ್ನ ನಾವು ಮುಚ್ಚಿಟ್ಟಿರಬೇಕು. ಹಾಗೆ ಬಾತ್ರೂಮ್ ಬಾಗಿಲು ಕೂಡ ಯಾವಾಗಲೂ ನಾವು ಮುಚ್ಚಿದ್ರೆ ಏನಂತಂದರೆ ಬಾತ್ರೂಮಿಂದ ಬರುವಂಥ ನೆಗೆಟಿವಿಟಿ, ಮನೆ ಒಳಗಡೆ ಏನು ನೆಗೆಟಿವಿಟಿ ಬರುತ್ತೆ ಅದನ್ನು ತಪ್ಪಿಸ್ಬೋದು. ಪ್ರತಿ ಸಲ ನಾವು ಬಾತ್ರೂಮ್ಗೆ ಹೋದಾಗ ಬಾತ್ರೂಮ್ ಲಾಕ್ ಮಾಡಿ ಬರಬೇಕು. ಇಲ್ಲ ನಮ್ಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಂತಂದರೆ ಕಮೋಡ್ ಯಾವಾಗಲೂ ಮುಚ್ಚಿರಬೇಕು. ಹಾಗೆ ನಾವು ಪ್ರತಿ ಒಂದು ಶನಿವಾರ ಈ ಒಂದು ನೀಲಿಯನ್ನು ನಾವು ಅಥವಾ ಉಜಾಲವನ್ನು ನಾವು ಹಾಕಿ ಫ್ಲೆಶ್ ಮಾಡಿ ಅಥವಾ ಟಾಯ್ಲೆಟಲ್ಲಿ ಹಾಕೋದ್ರಿಂದ ಈ ಒಂದು ನಮ್ಮಲ್ಲಿರುವಂತಹ ಒಂದು ರಾಹು ದೋಷವನ್ನು ನಿವಾರಣೆ ಮಾಡ್ಕೊಂಡು ಬರ್ಬೋದು. ಹಾಗೆ ಆಲಮ್ ಅಂತ ನೀವು ಕೇಳಿದ್ದೀರಾ. ಆಲಮ್ ಏನು ಮಾಡತ್ತೆ ಅಂತಂದರೆ ನಮ್ಮಲ್ಲಿರುವ ಅಥವಾ ಮನೆಯಲ್ಲಿರುವ ಅಥವಾ ಮನೆ ಸುತ್ತ ಇರುವ ನೆಗೆಟಿವಿಟಿನ ಹೀರ್ಕೊಳ್ಳುತ್ತೆ. ನಾವು ಯಾವಾಗ್ಲೂ ಪ್ರತಿ ಒಂದು ತಿಂಗಳಿಗೊಂದ್ಸಲ ಅಂದರೆ ಅಮಾವಾಸ್ಯೆ ಟು ಅಮಾವಾಸ್ಯೆ ಏನು ಮಾಡಬೇಕು ಅಂತಂದರೆ ಮನೆಯ
ಒಂದು ಹೊರಗಡೆ ನಾವು ಏನು ಕಾರ್ಪೆಟ್ ಹಾಕ್ತೀವಿ ಅದ್ರ ಕೆಳಗಡೆ ಒಂದು ಚಿಕ್ಕ ಆಲಮ್ ಪೀಸ್ನ ನಾವು ಇಡಬೇಕಾಗತ್ತೆ. ಇದು ಏನಾಗುತ್ತೆ, ಈ ಅನ್ವಾಂಟೆಡ್ ಗೆಸ್ಟ್ ಅಂತಂದರೆ ಕೆಲವರು ಏನಂತ ಅಂದರೆ ತುಂಬ ನೆಗೆಟಿವಿಟಿ ಇಟ್ಕೊಂಡು ನಮ್ಮ ಮನೆ ಒಳಗಡೆ ಬರ್ತಾರೆ, ಅಥವಾ ಯಾರೋ ಏನೋ ದುಃಖ ಹಂಚ್ಕೊಳಕ್ಕೆ ಬರ್ತಾರೆ, ಅಥವಾ ತುಂಬ ಜಲಸ್ಸಿಂದ ಬರ್ತಾರೆ, ಅಥವಾ ನಮ್ಮ ಕೇಡಿಗೆ ಬಯಸ್ಬೇಕಂತಾನೆ ಕೆಲವರು ಬರ್ತಾರೆ. ಈ ಥರ ಇರೋ ಒಂದು ಮನಸ್ಥಿತಿ ಇರೋರನ್ನ ಇದು ತಡೆ ಹಿಡಿಯುತ್ತೆ. ಹಾಗೆ ಅವ್ರು ಏನಾದರೂ ಬಂದು ನಮ್ಮ ಮನೆಯೊಳಗಡೆ ಶಾಪ ಹಾಕೋದಾಗ್ಲಿ, ಅಥವಾ ಕಣ್ಣೀರು ಹಾಕೊಂಡು ನಿಟ್ಟುಸಿರು ಬಿಟ್ಟು ಹೋಗೋದಾಗ್ಲಿ, ಅಥವಾ ಏನೋ ಒಂದು ನೆಗೆಟಿವಿಟಿ ಇಟ್ಕೊಂಡು ನಮ್ಮ ಮನೆಯೊಳಗಡೆ ಬಂದ್ರು ಆ ನೆಗೆಟಿವಿಟಿನ ಇದು ತಡೆಯುತ್ತೆ. ಯಾಕಂದ್ರೆ ಇದು ಮೇನ್ ಡೋರ್ ಅಲ್ಲ ಇರೋದ್ರಿಂದ, ಯಾಕಂದ್ರೆ ನಮಗೆ ಒಳ್ಳೇದು ಕೆಟ್ಟದ್ದು ಯಾವುದೇ ಆಗ್ಬೇಕಾದ್ರೂ ಮುಖ್ಯ ದ್ವಾರದಿಂದಾನೆ. ಈ ಮುಖ್ಯ ದ್ವಾರದಲ್ಲೇ ನಾವು ಕಾರ್ಪೆಟ್ ಕೆಳಗಡೆ ಈ ಒಂದು ಆಲಮ್ ಹಾಕೋದ್ರಿಂದ ನಮ್ಮ ನೆಗೆಟಿವಿಟಿ ಅಥವಾ ಈ ಔಟ್ಸೈಡರ್ಸ್ ಇಂದ ಬರುವಂತಹ ನೆಗೆಟಿವಿಟಿನ ಇದು ತಡೆಯುತ್ತೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.